ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾನು ಪೂಜಾ. ನಾನು ಮುದ್ದ. ಇವತ್ತೇನು ಮಾಡ್ತಾ ಇದ್ದೀವಿ ನಾವು? ಬರಿಟೋ ರೈಸ್ ಮಾಡ್ತಾ ಇದ್ದೀವಿ. ನಾವಿವತ್ತು ಬರಿಟೋ ರೈಸ್ ಬೌಲ್ ಮಾಡ್ತಾ ಇದ್ದೀವಿ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಮಾಡೋಣ. ಹೆಂಗೆ ನೋಡೋಣ. ಎಲ್ಲರೂ ನಾನಿಲ್ಲಿ ಪಿಂಟೋ ಬೀನ್ಸನ್ನು ನೆನೆಸಿ ಇಟ್ಟಿದ್ದೆ. ಇದನ್ನು 5 ರಿಂದ 6 ವಿಷಲ್ನ ಹಾಕ್ಸ್ಕೋಬೇಕು. ನೋಡಿ, ಈ ಥರ ಇರುತ್ತೆ. ನನಗೂ ತೋರಿಸಮ್ಮ. ನೋಡು, ಕೈ ಹಾಕಲಾಟಿದೆ ಅಮ್ಮ. ಕುಕ್ಕರಿಗೆ ಮನೆಯೇ ಇದನ್ನು ಇಟ್ಕೊತಮ್ಮ. ಇದನ್ನ ಇವಾಗ ಕುಕ್ಕರ್ನಲ್ಲಿ ವಿಷಲ್ನ ಹಾಕ್ಸ್ಕೊಳ್ತೀನಿ. 4 ರಿಂದ 5 ಹಾಕ್ಸ್ಕೊಳ್ತೀನಿ. ಇನ್ನು ಬೆಂದಿಲ್ಲ ಅಂತಂದ್ರೆ 5 ರಿಂದ 6 ಹಾಕ್ಸಿದ್ರೆ ಇದು ಚೆನ್ನಾಗಿ ಬೇಯುತ್ತೆ. ಹೆಂಗ್ ಮಾಡ್ತದಕ್ಕೆ ಒಬ್ಬಳೆ ಸಾಮಿನ ಫ್ಯಾಕ್ಟ್ರಿ ಮಾಡ್ಕೈತೆ. ಯಾರು ಸ್ವಾಮಿ? ಇವೇ ಒಂದೇ ಲೆಫ್ಟ್ ಹ್ಯಾಂಡ್ ಹೆಂಗೆಲ್ಲ ಫೈಟಿಂಗ್ ಮಾಡ್ಕೈತೆ ನೋಡು. ಅಮ್ಮಂಗಾಗ ಕೊಟ್ಟು ಕೊಡ ಬಂದಿದ್ದಾಳೆ. ಅಮ್ಮ ಯಾವತ್ತು ಬಂದಿದ್ದ. ಮತ್ತೆ ಅವ್ರ ಅಮ್ಮನೇನಾಯ್ತು ಹೇಳದ್ದು ಹಿಡ್ಕಂಚಿ. ಇಲ್ಲಮ್ಮ, ನಾನು ಎವ್ವೇ ನೋಡಿ ಬಂದಿದ್ದೆ. ನನ್ನ ಅಮ್ಮ ಹೇಳ್ಕೇತಾವೆ. ಹೌದೇ, ಇದನ್ನು ಬಂದ್ಬಿಟ್ರೆ ಹಿಂಗಕ್ಕಿಗೆ ಎಂತ ಕೆಲಸನ ಅಲ್ಲ ಕೇಳಿ. ಅದಿಲ್ಲ ಈ ಚಾಕೋತಿಲ್ಲ ನೀ ಕೇಳು. ಹಿಂಗಕ್ಕಿಗೆ ಇಲ್ಲಿ ಅಂತ ಕೆಲಸನೇ. ನಾನು ಹಿಂಗೆ ಕರೀತಿ ಅದಕ್ಕೆಲ್ಲ ಹಂಗೆಲ್ಲ ಕೊಲೆಯಲ್ಲಿ ಬತ್ತ ಟಿಶ್ ಟುಶ್ ಮಾಡ್ತಾ ಕೋಲಿಗೆ ತಲೆ ಟುಶ್ ಮಾಡ್ತೆ. ಹಂಗಂದ್ರೆ ಅದೇ ಈ ಚಾಕೋದಿಲ್ಲ ಎಂತ ಮಾಡ್ತು ಮಾಡ್ತಾ ಡಿಂಗ್ ಟಿಂಗ್ ಮಾಡ್ತು. ಹೌದೇ, ಎಂತ ಮಾಡ್ತಮ್ಮ. ಇವಳಮ್ಮ ಅಂತವ ಎರಡೆ ಇದ್ವಲೆ ಫ್ರೆಂಡ್ಸ್ ಮಾಡ್ಕೊತ ಬಂದ್ಕೋತಿದ್ವಲೆ ಅವಳಮ್ಮನ ಅಲ್ಪ ಬಂದ್ಕೋತಿದ್ದ. ನಂಗನು ಕಟ್ ಮಾಡ್ತೀಯ, ನಂಗನು ಕಟ್ ಮಾಡ್ತಾ ಹೇಳ್ತಾ ಇದ್ದೆ. ಮುಟ್ಟಲಿಲ್ಲ. ಇದು ಕಾಲೇಜ್ ಹಾಕೋಣ. ಹೌದು, ಇದು ಸುಳ್ಳೆ ಪುಳ್ಳೆ ಹಾಕೋಣ. ಹೌದು. ನಾನು ಯಾವಾಗಲೂ ಕಟ್ ಮಾಡ್ತಿಲ್ಲ. ಸುಳ್ಳೆ ಪುಳ್ಳೆ ತಗೊಂಡು ಇಟ್ಕೊಂಡು ಮುಗ್ನಾ, ಏನೇನು ನಾವು ಕಟ್ ಮಾಡ್ಕೊಂಡಿದ್ದೀವಿ? ಟೊಮೆಟೊ, ಇದೆ ಉಳ್ಳುಳ್ಳಿ, ಆನಿಯನ್, ಕ್ಯಾಪ್ಸಿಕಮ್, ಎಲ್ಲದು ಕ್ಯಾಪ್ಸಿಕಮ್, ಪ್ಲೇನ್ ಕ್ಯಾಪ್ಸಿಕಮ್, ಆರೆಂಜ್ ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಜಾಣ ಇದೆಲ್ಲದು ದಾಲಿಗೆ ಹಾಕಬೇಕು. ದಾಲ್ ಮಾಡ್ತಾ ಇಲ್ಲ. ಇಲ್ಲಿ ಈ ಥರ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಅಂಥ ಟೊಮೆಟೊ ಮತ್ತು ಈರುಳ್ಳಿನ ಸಾಲ್ಸಾ ಮಾಡ್ಕೊಡೋದಕ್ಕೆ ಹಾಕ್ತೀನಿ. ಇದೆಲ್ಲನೂ ಫ್ರೈ ಮಾಡ್ಕೊಳ್ಳೋದು. ಹಾಗೆ ಪಿಂಟೋ ಬೀನ್ಸನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀವಲ್ವ, ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈ ಟೊಮೆಟೊ, ಸ್ವಲ್ಪ ಈರುಳ್ಳಿ ಹಾಕ್ತಾ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೆಟೊನ ಹಾಕ್ತಾ ಇದ್ದೀವಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕ್ತಾ ಇದ್ದೀವಿ. ಹಾಗೆ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಲಿಂಬು ಹಾಕ್ತಾ ಇದ್ದೀನಿ. ಎಂತನ್ನ? ಲಿಂಬು ಬೇಡ, ಸಾಕು. ಒಂದು 1/4 ಚಮಚದಷ್ಟು ಟೊಮ್ಯಾಟೊ ಕೆಚಪ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ತಿನ್ನೋದಲ್ಲ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಟೊಮೆಟೊ ಇರೋದ್ರಿಂದ ಅದೇನೇ ನೀರು ಬಿಟ್ಕೊಳ್ಳುತ್ತೆ. ಮತ್ತು ನೀರು ಆ ಥರ ಏನು ಹಾಕಬೇಡಿ. ಲಿಂಬು ಹಾಕಿದ್ದೀವಲ್ವ, ಅದರಲ್ಲೇ ಅದು ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಇದನ್ನು ಫಸ್ಟ್ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಎಲ್ಲನೂ ನೀರು ಬಿಟ್ಕೊಂಡು ಚೆನ್ನಾಗಾಗತ್ತೆ.
ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡಿ ಇಡ್ತೀನಿ. ಆಮೇಲೆ ಇದಕ್ಕೆ ಹ್ಯಾಲಪೆನೋ ಸ್ವಲ್ಪ ಕಟ್ ಮಾಡಿ ಇದಕ್ಕೆ ಸೇರಿಸ್ಬೇಕು. ನೋಡಿ, ಇಲ್ಲಿ ಪಿಂಟೋ ಬೀನ್ಸನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇದನ್ನ ಇವಾಗ ಗ್ರೇವಿ ಥರ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನಷ್ಟು ಅವಕಾಡೋ ಆಯಿಲ್ನ ಹಾಕ್ತಾ ಇದ್ದೀನಿ. ನೀವು ಯಾವ್ದು ಬೇಕಿದ್ರೂ ಹಾಕ್ಬೋದು, ಮನೇಲಿ ಯಾವ್ದು ಯೂಸ್ ಮಾಡಿ. ಇದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಘಮ ಬಿಟ್ಕೊಡುತ್ತಲ್ಲ ಅಲ್ಲಿ ತನಕ ಇದು ಫ್ರೈ ಆಗಲಿ. ಕಪ್ಪಗೆಲ್ಲ ಆಗಬಾರ್ದು, ಜಾಸ್ತಿ ಫ್ರೈ ಆಗಬೇಕು ಅಂತಲೂ ಇಲ್ಲ. ಸ್ವಲ್ಪ ಬಿಸಿ ಆಗ್ತಾ ಇದೆಯಲ್ಲ, ಇಷ್ಟಾದರೆ ಸಾಕು. ಇಷ್ಟಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಆವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಅದರಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೆ, ಅದನ್ನೇನೆ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದೀನಿ. ಇದಕ್ಕೆ 1/4 ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಇದೆಲ್ಲ ಟೇಸ್ಟಿಗೆ, ನೀವು ಹಾಗೆ ಬೇಕಿದ್ರೂ ಮಾಡ್ಕೋಬೋದು. 1/4 ಚಮಚದಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ನೀವು ಪ್ಲೇನ್ ಬೀನ್ಸನ್ನು ಬೇಕಿದ್ರೂ ಹಾಗೆ ಮ್ಯಾಶ್ ಮಾಡಿ ತಿನ್ಬೋದು, ಚೆನ್ನಾಗೇ ಆಗುತ್ತೆ. ಇದಕ್ಕೆ ಹಸಿಮೆಣಸೇನು ಹಾಕ್ತಾ ಇಲ್ಲ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂಥ ಪಿಂಟೋ ಬೀನ್ಸನ್ನು ಹಾಕ್ತಾ ಇದ್ದೀನಿ. ಬೀನ್ಸನ್ನು ಬೇಯಿಸ್ಬೇಕಿದ್ರೇ ಉಪ್ಪನ್ನು ಹಾಕಿದ್ದೆ, ಅದಕ್ಕೆ ಇವಾಗ ಉಪ್ಪನ್ನು ಏನು ಆ್ಯಡ್ ಮಾಡ್ತಾ ಇಲ್ಲ. ಆಮೇಲೆ ನೋಡಿಕೊಂಡು ಆ್ಯಡ್ ಮಾಡಿದ್ರೆ ಆಯಿತು. ತುಂಬ ವೆರೈಟೀಸ್ ಇರುತ್ತಲ್ವ, ಎಲ್ಲದರಲ್ಲೂ ಉಪ್ಪಿರುತ್ತೆ. ಒಂದರಲ್ಲೇ ಜಾಸ್ತಿ ಉಪ್ಪು ಹಾಕ್ಕೊಬಿಟ್ರೆ ಚೆನ್ನಾಗಾಗಲ್ಲ. ಎಲ್ಲದರಲ್ಲೂ ಮೀಡಿಯಮ್ ಆಗಿ ಇದ್ದರೆ ಎಲ್ಲನೂ ಮಿಕ್ಸ್ ಆಗೋ ತನಕ ಚೆನ್ನಾಗಾಗತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇನ್ನೊಂದು ಪ್ಯಾನಲ್ಲಿ ಇಲ್ಲೂ ಒಂದು ಅರ್ಧ ಚಮಚ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದಕ್ಕೂ ಜಾಸ್ತಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಆನಿಯನನ್ನು ಹಾಕ್ತಾ ಇದ್ದೀನಿ. ಇದನ್ನು ಜಾಸ್ತಿ ಫ್ರೈ ಮಾಡ್ಕೋಬೇಕಂತ ಇಲ್ಲ, ಸ್ವಲ್ಪ ಹಸಿಯಾಗಿದ್ರೇ ಚೆನ್ನಾಗಾಗುತ್ತೆ. ಎಲ್ಲನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಎಲ್ಲ ಕ್ಯಾಪ್ಸಿಕಮ್ನೂ, ಗ್ರೀನು, ರೆಡ್, ಆರೆಂಜ್ ಎಲ್ಲ ಕ್ಯಾಪ್ಸಿಕಮ್ನೂ ಹಾಕ್ತಾ ಇದ್ದೀನಿ, ಕಲರ್ಫುಲ್ಲಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಆರಿಗ್ಯಾನೋ ಹಾಕ್ತಾ ಇದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಇವಾಗ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕು. ಇದನ್ನು ಇವಾಗ ತೆಗೆದಿಟ್ಕೊಳ್ತೀನಿ. ಅದೇ ಸೇಮ್ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾರ್ನ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಅನ್ನ ಸಿಕ್ಕಿದ್ದೀನಿ, ಅನ್ನ ಆಗಿದೆ. ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಅದೇ ಸೇಮ್ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಆಯಿಲನ್ನು ಹಾಕ್ತೀನಿ. ಇದನ್ನು ಆಲೂ ಫ್ರೈ ಮಾಡ್ಕೊಳ್ಳೋದಕ್ಕೆ. ಆಲೂ ತಿನ್ನಲ್ಲ ಅಂತ ಅಂದರೆ ನೀವು ಪನ್ನೀರ್ನ ಕೂಡ ಇದನ್ನು ರೋಸ್ಟ್ ಮಾಡ್ಕೋಬೋದು, ಸೇಮ್ ಮಸಾಲೆನೇ ಹಾಕಿ. ನಾನಿವತ್ತು ಆಲೂನ ಹಾಕ್ತಾಯಿದ್ದೀನಿ.
ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ಸ್ವಲ್ಪ ದೊಡ್ಡದಾಗಿನೇ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು 1/4 ಚಮಚದಷ್ಟು ಗರಂ ಮಸಾಲ, ಕಾಲು ಚಮಚದಷ್ಟು ಆಮ್ಚೂರು ಪುಡಿ ಇಲ್ಲಾಂದರೆ ಹುಳಿ ಪುಡಿ, ಹಾಗೆ 1/4 ಚಮಚದಷ್ಟು ಅಚ್ಕಾರದ ಪುಡಿ. ಇದಿಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಹ್ಯಾಲಪಿನೋ ಸಾಲ್ಸಕ್ಕೆ ಹಾಕ್ತೀನಿ ಅಂತ ಹೇಳಿದ್ನಲ್ವ, ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಾಲ್ಸಕ್ಕೆ ಹಾಕಿದ್ರೆ ಆಯಿತು. ಇದು ಸ್ವಲ್ಪ ಖಾರ ಇರುತ್ತೆ. ಇದನ್ನು ನೀವು ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದೆ ಇವಾಗ ನೀರು ಬಿಟ್ಕೊಂಡಿದೆ. ಅದಕ್ಕೆ ಇದನ್ನು ಫಸ್ಟ್ ಮಾಡಿಟ್ಕೊಳ್ಳಿ. ಈ ಥರ ನೀರು ಬಿಟ್ಕೊಳ್ಳುತ್ತೆ, ಚೆನ್ನಾಗಾಗತ್ತೆ. ಇವಾಗ ಸ್ವಲ್ಪ ರೈಸನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಏನೂ ಹಾಕೋದಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅನ್ನ ಹಾಕಿ ಉಪ್ಪನ್ನು ಹಾಕಿದ್ರೆ ಆಯಿತು. ಇಷ್ಟೇ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾವುದಕ್ಕೂ ಜಾಸ್ತಿ ಹಾಕ್ತಿಲ್ಲ, ಎಲ್ಲನೂ ಸೇರಿದ್ರೆ ಚೆನ್ನಾಗೇ ಆಗುತ್ತೆ, ಸರಿಯಾಗಿ ಆಗುತ್ತೆ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೈಸ್ ಕೂಡ ರೆಡಿ ಆಯಿತು. ಇನ್ನು ಗುವಾಕಮೋಲಿ ಮಾಡಬೇಕು. ಅವಕಾಡೋ ಆಗಿದೆ, ಅದನ್ನು ತೋರಿಸ್ತೀನಿ. ಅದನ್ನು ಕೂಡ ಈಸಿಯಾಗಿ ಮಾಡೋದು, ಜಾಸ್ತಿ ಏನು ಕೆಲಸ ಇಲ್ಲ. ನೋಡಿ, ಆಲೂ ಫ್ರೈ ಮಾಡ್ತಾ ಇದ್ವಲ್ವ, ಈ ಥರ ಆಗಬೇಕು. ಇದಿವಾಗ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಗುವಾಕಮೋಲಿ ಮಾಡೋದಕ್ಕೆ ಅವಕಾಡೋ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಲಿಂಬು. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ, ಈ ಥರ ಎಲ್ಲನೂ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮೆಟೊ ಅದನ್ನು ಹಾಕ್ತಾರೆ. ಆದರೆ ನಾನಿಲ್ಲಿ ಸಾಲ್ಸಾ ಮಾಡಿರೋದ್ರಿಂದ ನಾನು ಅದೇನೂ ಹಾಕಿಲ್ಲ. ಬರೀ ಉಪ್ಪು ಮತ್ತು ಲಿಂಬು ಹಾಕಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ರೆಡಿಯಾಗಿದೆ. ಪ್ಲೇಟಿಗೆ ಹಾಕಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ. ಬಾಯ್ ಮಾಡು.